ಯಾರ್ಯಾರು ಪರ್ಚೇಸ್ ಮಾಡಿದ್ರಾ ಫಸ್ಟ್ ಏನು ಮಾಡಿ ಅಂದರೆ ಎಡು ಸ್ಮಾರ್ಟಿ ಅಂತ ಸರ್ಚ್ ಮಾಡಿ, ಸರಿನಾ? ಸರ್ಚ್ ಮಾಡಿಬಿಟ್ಟು ಸ್ಪೇಸ್ ಕೊಡಬೇಡಿ. ಸರ್ಚ್ ಮಾಡಿದ ತಕ್ಷಣ ನೀವು ನೋಡ್ಬೋದು ಫಸ್ಟು ವೆಬ್ಸೈಟ್ ಬಂದ್ಬಿಟ್ಟು ಈ ರೀತಿ ಕಾಣುತ್ತೆ. ಈ ಥರ ಇತ್ತು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಸರಿನಾ? ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ. ಸ್ಕ್ರಾಲ್ ಡೌನ್ ಮಾಡ್ತೀರಾ, ಮಾಡಾದ್ಮೇಲೆ ಇಲ್ಲಿ ಬೈ ನೌ ಅಂತ ಇರುತ್ತೆ, ಡೈರೆಕ್ಟಾಗಿ ಇದ್ರ ಮೇಲೆ ಕ್ಲಿಕ್ ಮಾಡಿ ಸಾಕು. ಕ್ಲಿಕ್ ಮಾಡಾದ್ಮೇಲೆ ಪೇಜ್ ಬಂದ್ಬಿಟ್ಟು ನಿಮ್ಗೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಮೆನು ಬಟನ್ ಇರುತ್ತಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ನೀವು. ಇಲ್ಲಿ ಆಲೇ ಲಾಗಿನ್ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ನಾನು ಲಾಗೌಟ್ ಕೊಡ್ತಾಯಿದ್ದೀನಿ, ಸರಿನಾ? ಏನು ಮಾಡಿ ಅಂದರೆ ಈ ಒಂದು ಮೆನು ಬಟನ್ ಕಾಣ್ತಿದೆಯಲ್ಲ ಇಲ್ಲಿ 3 ಲೈನು, ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಇಲ್ಲಿ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ಏನಾಗುತ್ತೆ ಅಂದರೆ ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಇರುತ್ತೆ, ಕಂಟಿನ್ಯೂ ವಿತ್ ಇಮೇಲ್ ಅಂತ ಇರುತ್ತೆ. ಇಲ್ಲಿ ನೀವು ಪೇಮೆಂಟ್ ಮಾಡಬೇಕಾದ್ರೆ ಇಮೇಲ್ ಅಡ್ರೆಸ್ನ ಕೊಟ್ಟಿರ್ತೀರಲ್ಲ, ಅದನ್ನ ಬಂದ್ಬಿಟ್ಟು ಇಲ್ಲಿ ಹಾಕಿ. ಇಲ್ಲಿ ಹಾಕ್ಬಿಟ್ಟು ನೀವು ನಿಮ್ಮ ಪಾಸ್ವರ್ಡ್ ಏನಿರುತ್ತಲ್ಲ ಅದನ್ನ ನೀವು ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನಾನು 2 ಕೂಡ ಹಾಕ್ತಾಯಿದ್ದೀನಿ. ಹಾಕಾದ್ಮೇಲೆ ಇಲ್ಲಿ ನೆಕ್ಸ್ಟ್ ಕೊಡಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ಕೊಟ್ಟಿದ ತಕ್ಷಣ ಇಲ್ಲಿ ನೀವು ನೋಡ್ಬೋದು ಪೇಜ್ ಬಂದ್ಬಿಟ್ಟು ಈ ರೀತಿ ಓಪನ್ ಆಗುತ್ತೆ. ಇವಾಗ ಈ ಒಂದು ಮೆನು ಬಟನ್ ಮೇಲೆ ಕ್ಲಿಕ್ ಮಾಡಿ, ನಂತರ ನೀವೇನು ಮಾಡಿ ಅಂದರೆ ಮೈ ಪರ್ಚೇಸ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ ಅಂದರೆ ಪೇಜ್ ಬಂದ್ಬಿಟ್ಟು ನಿಮಗೆ ಯಾವ ಕೋರ್ಸ್ ಪರ್ಚೇಸ್ ಮಾಡಿರ್ತೀರಾ ಅನ್ನೋದು ಇಲ್ಲಿ ತೋರಿಸುತ್ತೆ. ಇಲ್ಲಿ ನೋಡಿ ಪೇಜ್ ನಿಮಗೆ ಈ ರೀತಿ ಓಪನ್ ಆಗಿದೆ. ಈ ಒಂದು ಕೋರ್ಸ್ ಮೇಲೆ ಕ್ಲಿಕ್ ಮಾಡಿ, ಆವಾಗ ನಿಮಗೆ ಕೋರ್ಸ್ ಈ ರೀತಿ ಎನೇಬಲ್ ಆಗುತ್ತೆ. ಇವಾಗ ಇದು ಡೆಸ್ಕ್ಟಾಪ್ ಸೈಟ್ ಓಪನ್ ಆಗಿದೆ. ನಾನು ಮೊಬೈಲ್ ವ್ಯೂನೇ ಮಾಡ್ಕೋತೀನಿ, ಯಾಕೆಂದರೆ ನೀವು ಸಾಕಷ್ಟು ಏನು ಮಾಡ್ತಾ ಇರ್ತೀರ ಅಂದರೆ ಮೊಬೈಲೇ ಯೂಸ್ ಮಾಡ್ತಾ ಇರ್ತೀರ, ಅದಕ್ಕೋಸ್ಕರ ನೀವು ನೋಡ್ಬೋದು ಮೊಬೈಲ್ ವ್ಯೂನ ಕನ್ವರ್ಟ್ ಮಾಡ್ಕೊಂಡಿದ್ದೀನಿ, ನಿಮ್ಗೆ ಎಲ್ಲರಿಗೂ ಕೂಡ ಅರ್ಥ ಆಗಲಿ ಅಂದ್ಬಿಟ್ಟು. ಈ ಒಂದು ಮೆನು ಬಟನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ನೀವೇನು ಮಾಡಿ ಅಂದರೆ ಇಲ್ಲಿ ಯಾವೊಂದು ಕೋರ್ಸಲ್ಲಿ ಯಾವೊಂದು ಪಾರ್ಟ್ ನೋಡಬೇಕು ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಂಟ್ರಡಕ್ಷನ್ ನೋಡ್ತೀರಾ, ಅಥವಾ ಏನಾದರೂ ಒಂದು ಕೌನ್ಸಿಲಿಂಗ್ ಬಗ್ಗೆ ಟೈಪ್ಸ್ ಆಫ್ ಕಾಲೇಜ್ ಯಾವುದೇ ಅದು ತಿಳ್ಕೊತೀರಾ, ಅಥವಾ ಟ್ರಿಕ್ಸ್ ಒಂದು ನೋಡ್ತೀರಾ, ಯಾವುದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಡೈರೆಕ್ಟಾಗಿ ಏನು ಮಾಡ್ತೀನಿ ಅಂದರೆ ಲಾಸ್ಟ್ ಏನು ಅಪ್ಡೇಟ್ ಬಂದಿದೆಯಲ್ಲ ಅದನ್ನೇ ಸೆಲೆಕ್ಟ್ ಮಾಡ್ಕೋತೀನಿ. ಸೆಲೆಕ್ಟ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ಏನು ಮೆಟೀರಿಯಲ್ಸ್ ಇರುತ್ತಲ್ಲ ಅದು ಕೂಡ ಸಿಗುತ್ತೆ. ನಂತರ ಇಲ್ಲಿ ಆಪ್ಷನ್ ಎಂಟ್ರಿ ಇದು ಏನು ವೀಡಿಯೋ ಇದೆಯಲ್ಲ ಹೊಸ ಟ್ರಿಕ್ ಬಂದಿರೋದು ಅದು ಕೂಡ ಇಲ್ಲಿ ಪ್ಲೇ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು ವಿಡಿಯೋ ಇವಾಗ ಪ್ಲೇ ಆಗ್ತಿದೆ, ಸರಿನಾ? ಇವಾಗ ಪ್ಲೇ ಅಂತ ಕೊಟ್ಟರೆ ಇಲ್ಲಿ ಪ್ಲೇ ಆಗುತ್ತೆ. ನಂತರ ಇಲ್ಲಿ ಏನಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ನಿಮಗೆ ಕ್ವಾಲಿಟಿ ತೋರಿಸುತ್ತೆ. ಐಯಲ್ಲಿ ನೋಡ್ತೀರಾ, ಲೋವಲ್ಲಿ ನೋಡ್ತೀರಾ, ಮೀಡಿಯಮಲ್ಲಿ ನೋಡ್ತೀರಾ ಅಂತ ಕ್ವಾಲಿಟಿ ಸೆಟ್ ಮಾಡ್ಕೋಬೋದು. ನಾನು ಮೀಡಿಯಮ್ಗೆ ಹಾಕೋತೀನಿ. ನಿಮಗೆ ಅಂದರೆ ಇಂಟರ್ನೆಟ್ 5G ಇದೆ ಅಂದರೆ ಐಯಲ್ಲಿ ಹಾಕ್ಕೊಂಡೆ ನೋಡಿ, ನಮಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ಇಲ್ಲಿ ಸೌಂಡ್ನ ಸ್ವಲ್ಪ ಮ್ಯೂಟೇ ಮಾಡಿರೋಣ. ನಂತರ ನೀವು ಏನಾದರೂ ಸ್ಕಿಪ್ ಮಾಡಬೇಕಂದ್ರೆ ಜಸ್ಟ್ ಏನು ಮಾಡಿ ಅಂದರೆ ಇದನ್ನ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ ಇದಾಗುತ್ತೆ, ಮುಂದೆ ಹೋಗ್ತಾ ಇರುತ್ತೆ ವಿಡಿಯೋ. ಬೇಕಂದರೆ ಇಲ್ಲಿ ಡ್ರ್ಯಾಗ್ ಮಾಡಿಕೊಂಡು ನೀವು ನೋಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ನಿಮಗೆ ಡೀಟೇಲ್ ಇನ್ಫಾರ್ಮೇಷನ್ ಇದೆ. ಸೇಮ್ ಅದೇ ರೀತಿ ನೀವೇನು ಮಾಡ್ಬೋದು ಅಂದರೆ ಇಲ್ಲಿ ಎಲ್ಲನೂ ಕೂಡ ಆಕ್ಸೆಸ್ ಮಾಡ್ಬೋದು. PDF ಆಕ್ಸೆಸ್ ಮಾಡ್ತೀರಾ ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ನಿಮಗೆ PDFಗಳು ಕೂಡ ಓಪನ್ ಆಗುತ್ತೆ. ಒಂದು ಸೆಕೆಂಡ್ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಸೆಕೆಂಡ್ಸು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇಲ್ಲಿ ನೀವು ಈಸಿಯಾಗಿ ಚೆಕ್ ಮಾಡ್ಕೋಬೋದು ಯಾವ ರೀತಿ ಒಂದು PDFಗಳಿದೆ, ಯಾವ ರೀತಿ ನೀವು ಯೂಸ್ ಮಾಡ್ಬೋದು ಅನ್ನೋದು. ಸೇಮ್ ಈ ರೀತಿ ನೀವು ಒಂದು ಕೋರ್ಸ್ನ ಆಕ್ಸೆಸ್ ಮಾಡ್ಕೋಬೋದು. ಇಲ್ಲಿ ಬ್ಯಾಕ್ ಹೊಡೆದ್ರೆ ಎಲ್ಲ ಕೂಡ ಆಗುತ್ತೆ, ಸರಿನಾ? ಈ ರೀತಿ ನಿಮಗೆ ಯಾವೊಂದು ಪಾರ್ಟ್ ಬೇಕೋ ಅದನ್ನ ನೋಡಿಕೊಂಡು ಎಷ್ಟೆಲ್ಲೇ ಬೇಕಾದರೂ ಲಾಗಿನ್ ಆಗಿ ನೀವು ಯೂಸ್ ಮಾಡ್ಬೋದಾಗಿರುತ್ತೆ, ಸರಿನಾ? ಮತ್ತು ಇಲ್ಲಿ ಮೋರ್ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಂತರ ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿ. ಕಮ್ಯುನಿಟಿ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ಬೇರೆಯವ್ರು ಏನು ಕ್ವಶನ್ಗಳನ್ನ ಕೇಳ್ತಾ ಇರ್ತಾರೆ ಅದನ್ನ ನೀವು ನೋಡ್ಬೋದು. ಇಲ್ಲಿ ಡಿಸ್ಕಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಆಲ್ ಚಾನಲ್ಸ್ ಅಂತ ಇದೆಯಲ್ಲ, ಇಲ್ಲಿ ನೀಟ್ ಪರ್ಚೇಸ್ ಮಾಡಿರಲ್ಲ, ನೀವು ಬರೀ KCT ಪರ್ಚೇಸ್ ಮಾಡಿರ, ಅದಕ್ಕೆ ಈ ರೀತಿ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ನಂತರ ಇಲ್ಲಿ ಡಿಸ್ಕಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬೇರೆಯವ್ರು ಏನು ಕಮೆಂಟ್ಸ್ ಹಾಕಿರ್ತಾರೆ ಅದು ನಿಮ್ಗೆ ಕಾಣುತ್ತೆ. ನಾನು ರಿಪ್ಲೈ ಮಾಡಿರೋದು ಕೂಡ ನಿಮ್ಗೆ ಇಲ್ಲಿ ಕಾಣುತ್ತೆ. ಜೊತೆಗೆ ಡೌಟ್ಸ್ ಇತ್ತು ಅಂದರೆ ಇಲ್ಲಿ ನೀವು ರೈಸ್ ಮಾಡ್ಬೋದಾಗಿರುತ್ತೆ. ಈ ರೀತಿ ನೀವು ಒಂದು ಎಡು ಸ್ಮಾರ್ಟಿ ವೆಬ್ಸೈಟ್ನ ಯೂಸ್ ಮಾಡ್ಬೋದು. ಥ್ಯಾಂಕ್ ಯು.